ಹೌದು. ಈಗ ಎಲ್ಲರನ್ನು ಒಂದೇ ರೀತಿ ಮಾಡಲಿಕ್ಕೆ ನಾವು ಪ್ರಯತ್ನ ಮಾಡೋದು ಶಾಲೆಯಲ್ಲಿ. ನೋಡಿ, ಈಗ ಒಂದು ಮಗುವಿಗೆ ನೀವು ಒಂದು 4 ಮಕ್ಕಳನ್ನು ಕರೆದು ಎ ಫಾರ್ ಅಂತ ಹೇಳಿದರೆ 4 ಜನ 4 ಉತ್ತರ ಕೊಡ್ತಾರೆ. ಶಾಲೆಯಲ್ಲಿ ಹಾಗಲ್ಲ. ಎ ಫಾರ್ ಅಂದರೆ ಎಲ್ಲರೂ ಆ್ಯಪಲ್ ಅಂತ ಹೇಳಬೇಕು. ಎ ಫಾರ್ ಆ್ಯಪಲ್, ಬಿ ಫಾರ್ ಬ್ಯಾಟ್, ಸಿ ಫಾರ್ ಕ್ಯಾಟ್, ಎಲ್ಲ ಮಕ್ಕಳು ಅದನ್ನೇ ಹೇಳಬೇಕು. ಇಂಥ ವಿದ್ಯಾಭ್ಯಾಸ ನಮಗೆ ಬೇಡ ಸ್ವಾಮಿ. ನಾನು ಅದನ್ನೇ ಹೇಳ್ತಾ ಇದ್ದೆ ಸರ್ಕಾರದವರಿಗೆ, ದಯವಿಟ್ಟು ರೈಟ್ ಟು ಎಜುಕೇಷನ್ ಅಲ್ಲ, ರೈಟ್ ಟು ಪ್ರಾಪರ್ ಎಜುಕೇಷನ್ ಕೊಡಿ. ಎಜುಕೇಷನಲ್ಲಿ ಏನಿರಬೇಕು, ಖಾಲಿ ಕೆಲಸಕ್ಕಲ್ಲ. ನಾವು ಇವತ್ತೇನು ಕೆಲಸ, ಎಜುಕೇಷನ್ ಏನು, ನನ್ನ ಮಗ ಬಿ ಎ ಆಗಬೇಕು, ಎಮ್ ಎ ಆಗಬೇಕು, ಡಾಕ್ಟ್ರ್ ಆಗಬೇಕು, ಇಂಜಿನಿಯರ್ ಆಗಬೇಕು, ಯಾಕೆ ಸಂಪಾದನೆ ಮಾಡಬೇಕು ಅಂತ. ಅದಲ್ಲ. ಎಜುಕೇಷನ್ ಇಸ್ ನಾಟ್ ಜಸ್ಟ್ ಫಾರ್ ಮೇಕಿಂಗ್ ಎ ವೆಲ್ದಿ ಕ್ಯಾರಿಯರ್, ಇಟ್ ಮಸ್ಟ್ ಬಿ ಫಾರ್ ಎ ಹೆಲ್ದಿ ಮೈಂಡ್. ನೆನಪಿಟ್ಟುಕೊಳ್ಳಿ, ಹೆಲ್ದಿ ಮೈಂಡ್. ಹೆಲ್ದಿ ಮೈಂಡ್ ಅಂದರೆ ಏನು? ಎ ಮೈಂಡ್ ಫೀಲ್ಡ್ ವಿತ್ ಎಂತೂಸಿಯಾಸಮ್ ಟು ವರ್ಕ್. ಕೆಲಸ ಮಾಡಬೇಕಂತ ಹುರುಪು. ಇನ್ನೂ ಎಂತೂಸಿಯಾಸಮ್ ಟು ಕಂಪ್ಯಾಷನೇಟ್, ಇನ್ನೊಬ್ಬರಿಗೆ ಸಹಾಯ ಮಾಡಬೇಕು ಅಂತ ಹುರುಪು. ನಾವು ಸಂತೋಷದಲ್ಲಿ ಇರಬೇಕಾದ್ರೆ ಇನ್ನೊಬ್ಬರಿಗೆ ಸಂತೋಷ ಕೊಡಬೇಕು. ಅದು ಮಾತ್ರ ಸಂತೋಷದ ಗುಟ್ಟು. ನನಗೆ ಎಲ್ಲ ಸಿಕ್ಕಿದ ಸಂತೋಷ ಬರೋದೇ ಇಲ್ಲ. ನಾನು ಕೋಟ್ಯಾಧೀಶನಾದರೆ ಮತ್ತು ಸಂತೋಷ, ನನಗೆ ಕೆಲಸ ಸಿಕ್ಕಿದ ಸಂತೋಷ, ನಾನು ಪ್ರಮೋಷನ್ ಸಿಕ್ಕಿದ ಸಂತೋಷ, ಅದು ಅಲ್ಲ, ಅದು ಸಿಕ್ಕುವುದಿಲ್ಲ. ನಿಮಗೆ ಈಗ ಸಂತೋಷ ಉಂಟಾ? ಆ್ಯಸ್ ಯು ಆರ್, ಯಾವಾಗಲೂ ಸಂತೋಷನೇ. ನಾನು ಪ್ರೈಮ್ ಮಿನಿಸ್ಟರ್ ಆದ ಸಂತೋಷ ಅಂದರೆ ನಾನು ಪ್ರೈಮ್ ಮಿನಿಸ್ಟರ್ ಆಗಲಿಕ್ಕೆ ಇಲ್ಲ, ಜೀವನ ಇಲ್ಲ. ಆದರೂ ಸಂತೋಷ ಸಿಕ್ಕುವುದಿಲ್ಲ. ಅದರ ನಂತರ ನಾನು ಮತ್ತೊಂದು ಆಗಬೇಕು ಅಂತ ಆಸೆ ಆಗ್ತದೆ. ಹಾಗಾಗಿ ಒಂದು ಈ ಸಂತೋಷ ಅಂತ ಹೇಳೋದು ಜರ್ನಿ ಅಲ್ಲ, ಒಂದು ಗೋಲ್ ಅಲ್ಲ, ಜರ್ನಿ. ಅದು ಆಗ್ತಾ ಇರಬೇಕು. ಇದನ್ನು ನಾವು ಮಕ್ಕಳಿಗೆ ಕೊಡೋದಿಲ್ಲ. ನಾವು ಮಕ್ಕಳಿಗೆ ಯಾವಾಗಲೂ ದುಃಖ ಕೊಡ್ತೇವೆ. ಯಾಕಂದರೆ ಅವರು ಎಲ್ಲವನ್ನು ನಾವು ಹೇಳಿಕೊಟ್ಟದನ್ನು ಕಲಿಬೇಕು. ಅದನ್ನು ಕೇಳದ ಮಕ್ಕಳಿಗೆ ADHD ಅಂತ ಹೆಸರು, ಅಟೆನ್ಷನ್ ಡೆಫಿಸಿಟ್ ಹೈಪರ್ ಆ್ಯಕ್ಟಿವ್ ರಿಯಾಕ್ಷನ್ ಅಂತ. ಮಗು ಮಾಸ್ಟರ್ ಹೇಳಿದ್ದನ್ನು ಕೇಳಲಿಲ್ಲ, ಅಥವಾ ಶಾಲೆಯಲ್ಲಿ ಕೂತ್ಕೊಂಡು ಮಾಸ್ಟರ್ ಪಾಠ ಮಾಡ್ತಾ ಇರುವಾಗ ಒಂದು ಚಿತ್ರ ಬಿಡಿಸ್ತಾ ಇತ್ತು, ಕೂಡಲೇ ಕೌನ್ಸಿಲರ್ ಬರ್ತಾನೆ, ನಿನಗೆ ADHD ಅಂತ ಸೈಕ್ಯಾಟ್ರಿಸ್ಟ್ ಕಳಿಸ್ತಾನೆ. ಸೈಕ್ಯಾಟ್ರಿಸ್ಟ್ ನೋಡ್ತಾನೆ, ಒಂದು ಮಾತು ಔಷಧಿ ಕೊಡ್ತಾನೆ. ಔಷಧಿ ಕೊಟ್ಟರು ಕೂಡ ಹುಡುಗ ಪರ್ವರ್ಟ್ ಆಗ್ತಾನೆ. ಅವನು ಪ್ರೀತಿ ಹೋಗಿ ದ್ವೇಷ ಬರ್ತದೆ, ಆಗ ಇನ್ನೊಬ್ಬರನ್ನು ಕೊಲ್ಲುವಂತಾಗ್ತದೆ. ಅದಲ್ಲ, ಮೊನ್ನೆ ನೋಡಿ ಒಂದು ವಿಮಾನ ಕೆಳಗೆ ಬಿತ್ತು, ಜರ್ಮನ್ ವಿಂಗ್ಸ್ ವಿಮಾನ. ಆ ಪೈಲಟ್ ಕಿಸೆಯಲ್ಲಿ ಈ ಮಾತ್ರೆಗಳೊಂದಷ್ಟಿದ್ದವು. ಅವನಿಗೆ ಡಿಪ್ರೆಷನ್. ಡಾಕ್ಟ್ರು ಹೇಳಲಿಲ್ಲ, ಈ ಮಾತ್ರೆ ತೆಕ್ಕೊಳ್ಳೋನು ಪೈಲಟ್ ಆಗಬಾರ್ದು, ಈ ಮಾತ್ರೆ ತೆಕ್ಕೊಂಡು ವಿಮಾನ ಬಿಡಬಾರ್ದು, ಯಾಕಂದರೆ ನಿನ್ನ ವಿಮಾನದಲ್ಲಿ ತುಂಬ ಜನ ಇದ್ದಾರೆ. ಅವನಿಗೆ ಆ ಪರ್ವತ ಆದ ಕೂಡಲೇ ತೋರ್ತದೆ, ಈಗ ಕೆಳಗೆ ಬಿಡುವ, ಇಷ್ಟು ಜನ ಸತ್ತು ಹೋಗಲಿ, ಒಂದು ಒಳ್ಳೆಯದಾಗ್ತದೆ ಅಂತ. ಅವನು ಸತ್ತು ಹೋಗ್ತಾನೆ ಅಂತ ಅವನಿಗೆ ಅದು ಆಲೋಚನೆ ಇಲ್ಲ, ಎಲ್ಲರೂ ಸತ್ತು ಹೋಗಲಿ ಅಂತ. ಸೊ ಹಾಗಾಗಿ ಈ ಪ್ರಕ್ರಿಯೆ ಎಲ್ಲ ನಿಲ್ಲಬೇಕಾದ್ರೆ ನಮ್ಮ ವಿದ್ಯಾಭ್ಯಾಸದಲ್ಲಿ ಪರಿವರ್ತನೆ ಆಗಬೇಕು. ಈಗಿನ ಶಾಲೆ ಬೇಡ ನಮಗೆ. ಅದು ಆ ಶಾಲೆ ನಾವು ಪಾಶ್ಚಾತ್ಯರಿಂದ ಇಲ್ಲಿಗೆ ಇಂಪೋರ್ಟ್ ಮಾಡಿದ ಶಾಲೆ ಬೇಡ. ನಮ್ಮ ಹಳೆಯ ಗುರುಕುಲದ ಸಿಸ್ಟಮ್, ಅಲ್ಲಿ ಏನಿದು, ಗುರುವನ್ನು ನೋಡಿ ಗುರುವಿನ ಒಂದು ಫುಟ್ ಸ್ಟೆಪ್ಸ್ನಲ್ಲಿ ನಾವು ಹೋಗೋದು. ಗುರು ಹೇಗಿದ್ದಾನೆ ಹಾಗೆ ನಾನು ಆಗಬೇಕು, ನನ್ನ ಗುರು ಏನು ಮಾಡ್ತಾನೆ ಅದನ್ನು ಪ್ರಿನ್ಸಿಪಲ್ಸನ್ನು ಫಾಲೋ ಮಾಡಬೇಕು. ಹಾಗಾಗಿ ಅಂಥ ಸಿಸ್ಟಮ್ ಬೇಕು ನನಗೆ ಅಂತ ನನ್ನ ಅಭಿಪ್ರಾಯ, ನನ್ನ ಆಸೆ. ಅದು ಬರ್ತದೆ ಅಂತ ನನಗೇನು ಆಸೆ ಇನ್ನೂ. ನಾನು ಪೇರೆಂಟ್ ಅಂತ ಹೇಳೋದಿಲ್ಲ, ತಾಯಿ ಅಂತ ಹೇಳ್ತೇನೆ. ಯಾಕಂದರೆ ಒಂದು ಗಂಡಸಿಗೆ ವಿದ್ಯೆ ಕೊಟ್ಟರೆ ಒಬ್ಬನಿಗೆ ವಿದ್ಯೆ ಕೊಟ್ಟಾಗ ಆಗ್ತದೆ, ಒಂದು ಹೆಂಗಸಿಗೆ ವಿದ್ಯೆ ಕೊಟ್ಟರೆ ಒಂದು ಜನಾಂಗವನ್ನೇ ಉದ್ಧರಿಸಿದಾಗ ಆಗ್ತದೆ. ಹಾಗಾಗಿ ತಾಯಿಯಂದರು ಇದನ್ನು ಅರ್ಥ ಮಾಡಿಕೊಳ್ಬೇಕು. ನನ್ನ ಮಗ ಫಸ್ಟ್ ರ್ಯಾಂಕ್ ಸಿಕ್ಕಬೇಕು ಅಂತ ಪ್ರಯತ್ನ ಮಾಡೋದಲ್ಲ, ಅವನು ಭಯಪಟ್ಟ ಕಲಿಬೇಕು ಅಂತ ಪ್ರಯತ್ನ ಮಾಡೋದಲ್ಲ, ಸೆಕೆಂಡ್ ರ್ಯಾಂಕ್ ಸಿಕ್ಕಿದರೆ ಬೈಯೋದಲ್ಲ, ಅವನು ಎಷ್ಟು ಬುದ್ಧಿವಂತನಾಗಿದ್ದಾನೆ ಅಂತ ಹೇಳಿದರೆ ಸಂತೋಷ ಪಡಬೇಕು. ನನ್ನ ಮಗು ಶಾಲೆಗೆ ಹೋಗಿ ಆಲೋಚನಾ ಶಕ್ತಿ ಬೇಕು, ಬುದ್ಧಿವಂತಿಕೆ ಬೇಕು, ತನ್ನಲ್ಲಿ ಹೊಸತನ್ನು ತಿಳಿದುಕೊಳ್ಳುವಂಥ ಶಕ್ತಿ ಬೇಕು, ಆ ಒರಿಜಿನಾಲಿಟಿ ಬೇಕು ಅಂತ ನಾವು ಹೇಳೋದು ವಿನಃ ನನ್ನ ಮಗ ಪುಸ್ತಕದಲ್ಲಿದ್ದ ಬದನೆಕಾಯಲ್ಲಿ ಮಸ್ತಕದಲ್ಲಿ ಹಾಕ್ಕೊಂಡು ಅದನ್ನು ವಾಂತಿ ಮಾಡುವುದು ದೊಡ್ಡ ಸಂಗತಿ ಅಲ್ಲ. ಅದು ಯಾರು ಯಾವ ಮಂಗನೂ ಮಾಡ್ಬೋದು. ಆಲೋಚನೆ ಶಕ್ತಿಯಲ್ಲಿ ನಾವು ಹೊಸ ಆಲೋಚನೆ ಹುಟ್ಟು ಬರಬೇಕು. ಅದು ಒಂದು ಪ್ರಶ್ನೆ ಬರ್ತದೆ ಮನಸ್ಸಿನಲ್ಲಿ. ಆ ಪ್ರಶ್ನೆ ಉದ್ಭವಿಸಿದರೆ ಆ ಮಗುವಿಗೆ ಒಂದು ಆಲೋಚನಾ ಶಕ್ತಿ ಉಂಟು ಅಂತ ಅರ್ಥ. ಮತ್ತು 2 ಮಕ್ಕಳು ಒಂದೇ ರೀತಿ ಆಗಬೇಕಂದ್ರೆ ಸಾಧ್ಯವೇ ಇಲ್ಲ. ಅಥವಾ 2 ಮಕ್ಕಳನ್ನು ಪೈಪೋಟಿ ಮಾಡಿಸೋದಕ್ಕೆ ಅರ್ಥ ಇಲ್ಲ. ನೀ ಕ್ಲಾಸ್ನಲ್ಲಿ ಫಸ್ಟ್ ರ್ಯಾಂಕ್ ಆದರೆ ಅದಕ್ಕೇನು ಅರ್ಥ ಇಲ್ಲ. ಅದನ್ನು ಇನ್ನೊಂದು 10 ಕ್ಲಾಸ್ ಸೇರಿಸಿ ನೀನು ಲಾಸ್ಟ್ ರ್ಯಾಂಕ್ ಇರ್ಬೋದು. ಅದು ಇನ್ನೊಬ್ಬರಿಗಿಂತ ನಾನು ಒಳ್ಳೆಯದು ಅಂತ ಅಷ್ಟೇ ಅಲ್ಲ. ಒಂದು ಶಾಲೆಯಲ್ಲಿ ನಾನು ಯಾವಾಗಲೂ ಹೇಳೋದು ಮಾಸ್ಟರ್ಗಳಿಗೆ, ಯಾರಿಗೆ ಪ್ರೈಸ್ ಕೊಡಬೇಕು, ಇಲ್ಲಿ ಬರುವಾಗ ಒಂದು 15% ಮಾರ್ಕ್ ತೆಕ್ಕೊಂಡು ಈಗ 95% ಮಾರ್ಕ್ ತೆಕ್ಕೊಂಡಿದ್ರೆ ಅವನಿಗೆ ಪ್ರೈಸ್ ಕೊಡಿ. ಯಾಕೆಂದರೆ ಅವನೇ ಇಂಪ್ರೂವ್ ಆಗಿದ್ದಾನೆ. ಇದು 95ರವರನ್ನು ತೆಕ್ಕೊಂಡು ಅವರಿಗೆ ಭಯಪಟ್ಟ ಕಲಿಸಿ ಅವರು 98% ಮಾಡೋದು ದೊಡ್ಡ ಸಂಗತಿ ಏನಿಲ್ಲ. ಇದಕ್ಕೆ ಟ್ಯುಟೋರಿಯಲ್ ಕಾಲೇಜಸ್ ಅಂತ ಹೇಳೋದು. ಈಗ ನಮ್ಮ ಮಂಗಳೂರಲ್ಲಿ ಒಂದುಂಟು, ಭಾಳ ಫೇಮಸ್. ಎಲ್ಲೆಲ್ಲಿಂದ ಬರ್ತಾರೆ ಇಲ್ಲಿ ಇನ್ಫ್ಲುಯೆನ್ಸ್ ಮಾಡಿ, ನನ್ನ ಮಗುವಿಗೆ ಒಂದು ಸೀಟ್ ತೆಕ್ಕೊಡಿ ಡಾಕ್ಟ್ರೆ ಅಂತ. ನಾನು ಹೇಳೋದು, ನಿಮ್ಮ ಮಗುವನ್ನು ಹಾಳು ಮಾಡಬೇಕು ಅಂತ ಇದ್ದೀರಾ, ಆ ಸೀಟ್ ತೆಕ್ಕೊಡ್ತೇನೆ, ಇಲ್ಲಿರಬೇಡ. ಅಲ್ಲಿ ಏನು ಮಾಡ್ತಾರೆ, 95% ಅವರನ್ನು ತೆಕ್ಕೊಳ್ತಾರೆ. ಅವರನ್ನು ಬಾಯ್ಪಾಠ ಕಲಿಸಿ 98 ಮಾಡ್ತಾರೆ. ಆ ಬಾಯ್ಪಾಠ ಕಲಿಸೋದಕ್ಕೆ ಎಷ್ಟು ಕಷ್ಟ ಉಂಟು. ಬೆಳಿಗ್ಗೆ 5 ಗಂಟೆಗೆ ಏಳಬೇಕು ಮಕ್ಕಳು, ಅಲ್ಲಿ
ಊಟ ಮಾಡಲಿಕ್ಕಿಲ್ಲ, ನೀವು ಹೇಳಿದಾಗೆ ಏನು ಮಾಡಲಿಕ್ಕಿಲ್ಲ. ಅಲ್ಲಿ ಬಾಯ್ಪಾಠ ಕಲಿಬೇಕು. ಕಲಿತು ಅದನ್ನೇ ಕಲಿತು ಮತ್ತೆ ಪರೀಕ್ಷೆ ಹೋಗುವಾಗ ಒಂದು 15,000 ಪ್ರಶ್ನೆಯನ್ನು ಬಾಯ್ಪಾಠ ಕಲಿಸೋದು, ಅದೇ ವಾಂತಿ ಮಾಡಬೇಕು, ಮತ್ತು ರ್ಯಾಂಕ್ ಸಿಕ್ಕೊಳ್ಳೋದು, ಮತ್ತೆ ಹೇಳೋದು ನನ್ನ ಮಗು ರ್ಯಾಂಕ್ ಸಿಕ್ಕಿತು ಅಂತ.